ಬೆಂಗಳೂರಿನ ಸ್ಥಿತಿಗತಿ ಹೇಗಿದೆ ಅದು ಕೂಡ ಒಂದಷ್ಟು ಆತಂಕದ ವಿಚಾರ. ಲೆಟ್ಸ್ ಹ್ಯಾವ್ ಎ ಲುಕ್. ಬೆಂಗಳೂರಿನ ಕಥೆ ಏನು ಅಂತ ನಿಮಗೆ ತೋರಿಸ್ತೀನಿ. ಈಗ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬೆಂಗಳೂರಿನ ಕೊರೋನಾ ಪರಿಸ್ಥಿತಿ ಬಗ್ಗೆ. ನೋಡ ಏನಾಗ್ತಿದೆ ಅಂತ. ಬೆಂಗಳೂರಿನಲ್ಲಿ ಈ ಕ್ಷಣ 93 ಪ್ರಕರಣಗಳು ದಾಖಲಾಗಿದೆ. ಬೆಂಗಳೂರಿನಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕೊರೋನಾ ಆತಂಕ. ರಾಜಧಾನಿಯಲ್ಲಿ ಕೋವಿಡ್ ಕೇಸ್ಗಳು ಏಕಾಏಕಿ ಏರಿಕೆ ಆಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೂ ಕೂಡ ಮೊದಲ ಕೇಸ್ ದಾಖಲಾಯಿತು. ಸ್ಪರ್ಶ ಮಕ್ಕಳ ಧಾಮದಲ್ಲಿದ್ದಂತಹ ಮಗುವಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಓಹೋ, ಹುಷಾರಾಗಿರ್ಬೇಕು. ದೇವನಹಳ್ಳಿ ತಾಲೂಕು ನಲ್ಲೂರು ಹತ್ತಿರ ಇರುವಂತಹ ಸ್ಪರ್ಶ್ ಮಕ್ಕಳ ಧಾಮ ಬೆಂಗಳೂರಿನಲ್ಲಿ ದಿನೇ ದಿನೇ ನಿಧಾನಕ್ಕೆ ಏರಿಕೆ ಆಗ್ತಾ ಇದೆ. 93 ಬಹುಶಃ ಇವತ್ತು ದಿನ ಮುಗಿದ್ರೆ 100 ದಾಟುತ್ತೆ ಬೆಂಗಳೂರಿನ ಕೊರೋನಾ ಕೇಸ್. ಏಕಾಏಕಿ ಬೆಂಗಳೂರಿನಲ್ಲಿ ದಿನೇ ದಿನೇ 22, 23, 24 ಹಿಂಗ್ ಜಾಸ್ತಿ ಆಗ್ತಾ ಇದೆ. ಡೂ ರಿಮೆಂಬರ್, 3-4 ದಿನ ಆದ್ಮೇಲೆ ಅದು ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ಕೊರೋನಾ ಕೆಲಸನೇ ಅದು, ಆ ವೈರಸ್ ಮಾಡೋ ಕೆಲಸನೇ ಅದು. ಕಾಟ ಕೊಡೋದು ಬಿಡಲ್ಲ. ನಾವು ನಮ್ಮ ಇಮ್ಯುನಿಟಿ ಚೆನ್ನಾಗಿ ಇಟ್ಕೋಬೇಕು, ನಾವು ಹೈಜೀನ್ ಆಗಿರ್ಬೇಕು. ಹೇಗಿರ್ಬೇಕು ಅನ್ನೋದು ಈಗಿರ್ಬೇಕಾದಂಥ ನಮ್ಮ ಎಚ್ಚರಿಕೆ ಅದು ಯಾವಾಗಲೂ ಕೂಡ. ಹೊಸ ವರ್ಷ ಹತ್ರ ಬರ್ತಾ ಇದೆ. ರೂಪಾಂತರಿಯ ಅಸಲಿ ಆಟ ಇವಾಗಲೇ ಶುರುವಾಗ್ತಾ ಇದೆ. ಸೊ ನೀವು ಎಚ್ಚರಿಕೆಯಿಂದಿರಬೇಕು. ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಅಲರ್ಟ್ ಬ್ರೇಕಿಂಗ್ ನ್ಯೂಸ್ ಕೊಡ್ತಾ ಇದ್ದೀವಿ. ಇದು ಕೊರೋನಾ ಬ್ರೇಕಿಂಗ್ ನ್ಯೂಸ್. ಹೊಸ ವರ್ಷದಿಂದ ಶುರುವಾಗುತ್ತಾ ಹಾಗಾದ್ರೆ ಈ ರೂಪಾಂತರಿಯ ಅಸಲಿ ಆಟ. ಬ್ರೇಕಿಂಗ್ ನ್ಯೂಸ್. ನಾವಿದನ್ನು ಸುಮ್ಮನೆ ಆಗ್ತಿಲ್ಲ. ಸಂಸ್ಥೆಗಳು ಇದ್ರ ಬಗ್ಗೆ ಅನಲೈಸ್ ಮಾಡಿದ್ದಾರೆ, ರಿಪೋರ್ಟ್ ರೆಡಿ ಮಾಡಿದ್ದಾರೆ. ಹೊಸ ವರ್ಷ ಜನವರಿಗೆ ಅಲರ್ಟ್ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಜನವರಿಯಿಂದ ಕೊರೋನಾ ಸ್ಫೋಟ ಆಗುವ ಸಾಧ್ಯತೆ ಇದೆ ಅಂತ. ಸೋಂಕಿತರಿಗೆ ಚಿಕಿತ್ಸೆ ಕೊಡೋದಕ್ಕೆ ಆರೋಗ್ಯ ಇಲಾಖೆ ಸರ್ವಸನ್ನದ್ಧವಾಗಿದೆ. ಆಕ್ಸಿಜನ್ ಉತ್ಪತ್ತಿ, ಅದರ ನಿರ್ವಹಣೆ, 2ರಿಂದ 3 ಆಂಬ್ಯುಲೆನ್ಸ್ಗಳ ವ್ಯವಸ್ಥೆ. ಸಾಲಲ್ಲ, ಹೆಚ್ಚಿಗೆ ಆಗ್ಬಿಟ್ರೆ ಹುಷಾರು. ವಾರ್ಡ್ 1ಕ್ಕೆ 2ರಿಂದ 3 ಆಂಬ್ಯುಲೆನ್ಸ್ಗಳ ವ್ಯವಸ್ಥೆ. ಅತಿ ಹೆಚ್ಚಾಗ್ಬಿಟ್ರೆ ಸಾಲಲ್ಲ, ಅದಕ್ಕೂ ರೆಡಿ ಆಗಬೇಕು. ಸೋಂಕಿತರನ್ನ ಆಸ್ಪತ್ರೆಗೆ ದಾಖಲು ಮಾಡೋದಕ್ಕೆ ಆಂಬ್ಯುಲೆನ್ಸ್ ಸೇವೆಗಳ ಅವಶ್ಯಕತೆ ಇದೆ. ಸಪೋಸ್ ಏನಾದ್ರು ಹಿಂದೆ ಮುಂದೆ ಆಗಿ ಯಾರೋ ಸಾವನ್ನಪ್ಪಿದ್ರೆ ಅಂತ್ಯ ಸಂಸ್ಕಾರದ ಸ್ಥಳಕ್ಕೆ ಕರ್ಕೊಂಡು ಹೋಗೋದಕ್ಕೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಬೇಕು. ಸೊ 2-3 ಸಾಲಲ್ಲ. ಅವಾಗ ವಲಯಕ್ಕೊಂದು ಆಂಬ್ಯುಲೆನ್ಸ್ ಅನ್ನ ಸದ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದಾರಂತೆ BBMP ಅಧಿಕಾರಿಗಳು. ನಗರದ 4 ಚಿತಾಗಾರಗಳು ಕೊರೋನಾದಿಂದ ಮೃತಪಟ್ಟವರಿಗೆ ಮೀಸಲಿಡೋದಕ್ಕೆ ರೆಡಿ ಮಾಡ್ಕೋತಿದ್ದಾರೆ. ಬನಶಂಕರಿ, ಮೇಡಿ ಅಗ್ರಹಾರ, ಹೆಬ್ಬಾಳ, ಸುಮನಹಳ್ಳಿ ಈ ಚಿತಾಗಾರಗಳು ಎಕ್ಸ್ಕ್ಲೂಸಿವ್. ಈ ಕೊರೋನಾದಿಂದ ಯಾರಾದರೂ ಸಾವನ್ನಪ್ಪಿದರೆ ಆ ಚಿತಾಗಾರವನ್ನ ಅದಕ್ಕೋಸ್ಕರ ರೆಡಿ ಮಾಡ್ಕೋತಿದ್ದಾರೆ. ಕಳೆದ ಬಾರಿ ಚಿತಾಗಾರ ಇಲ್ಲದೆ ಅಂತ್ಯ ಸಂಸ್ಕಾರಕ್ಕೆ ಅಲ್ದಾಟ ಪಟ್ಟಿದ್ದು. ಈ ಬಾರಿ ಯಾವುದೇ ಸಮಸ್ಯೆ ಆಗಬಾರದು ಅನ್ನೋದಕ್ಕೆ ಈ ವ್ಯವಸ್ಥೆಯನ್ನ ಅವ್ರು ಮಾಡ್ಕೋತಿದ್ದಾರೆ. ವೆರಿ ಗುಡ್. ಈ ಥರದ ಇನಿಷಿಯೇಟಿವ್ಗಳನ್ನು ಮಾಡಬೇಕು. ಹಾಗಾಗಿ ಮುಂದಿನ ದಿನದಲ್ಲಿ ಯಾವುದೇ ತೊಂದರೆ ಆಗಬಾರದು ಅಂತ ಅಷ್ಟೇ. ಲೆಟ್ಸ್ ಗೋ ಲೈವ್. ನನ್ನ ಸಹೋದ್ಯೋಗಿ ಮುತ್ತಪ್ಪ ಬೆಂಗಳೂರಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮುತ್ತಪ್ಪ, ಗುಡ್ ಮಾರ್ನಿಂಗ್, ನಮಸ್ಕಾರ. ಗೋ ಹೆಡ್. ಬಿಕಾಸ್ ಈಗಂತೂ ಅಲರ್ಟ್. ನಾವು ಎಲ್ಲರೂ ಕೂಡ ಹೊರಗಡೆ ಹೋದಾಗ ಮಾಸ್ಕ್ ಹಾಕ್ಕೊಂಡು ಓಡಾಡಬೇಕಾದಂಥ ಪರಿಸ್ಥಿತಿ. ಆರೋಗ್ಯ ಇಲಾಖೆ ಹೇಗೆ ಸನ್ನದ್ಧವಾಗಿದೆ, ಏನೇನು ಪ್ರಿಕಾಷನರಿ ಮೆಷರ್ಸ್ ತಗೋತಾ ಇದ್ದಾರೆ? ಪ್ಲೀಸ್ ಗೋ ಹೆಡ್. ಹರೀಶ್, ಈ ಲೆಕ್ಕದಲ್ಲಿ ನೀವು ಕೂಡ ತಪ್ಪಾಗ್ಬೋದು. ಆದರೆ ಈ ಕೊರೋನಾ ವೈರಸ್ ಏನಿದೆ ಲೆಕ್ಕದಲ್ಲಿ ಎಲ್ಲೂ ಕೂಡ ತಪ್ಪಾಗ್ತಿಲ್ಲ. ಯಾಕಂದ್ರೆ ದಿನದಿಂದ ದಿನಕ್ಕೆ ತನ್ನ ಒಂದು ಸಂಗಡಿಗರ ಸಂಖ್ಯೆನ ಹೆಚ್ಚು ಮಾಡ್ತಾನೆ ಹೋಗ್ತಾ ಇರುವಂತದ್ದು. ನಿನ್ನೆ 23, 24, ಇವತ್ತು 50 ಜನ ಪಾಸಿಟಿವ್ ಬಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಬೆಂಗಳೂರಿನಲ್ಲಿ ಕೋವಿಡ್ ಟೆಸ್ಟ್ ನ ಎಷ್ಟು ಹೆಚ್ಚಿಗೆ ಮಾಡ್ತಾರೆ ಅಷ್ಟು ಪಾಸಿಟಿವ್ ಸಂಖ್ಯೆಗಳು ಕೂಡ ಹೆಚ್ಚಾಗುವಂತಹ ನಿರೀಕ್ಷೆನ ಈಗಾಗಲೇ BBMP ಕೂಡ ಮಾಡಿಕೊಂಡಿರುವಂತದ್ದು. ನಿತ್ಯವೂ ಕೂಡ 5,000ರಿಂದ 8,000 ಜನ ಕೊರೋನಾ ಸೋಂಕಿತರು ಬೆಂಗಳೂರಲ್ಲೇ ಪತ್ತೆ ಆಗ್ತಾರೆ ಅಂತೇಳಿ ಕೂಡ ಈಗಾಗಲೇ ಪ್ರಿಡಿಕ್ಟ್ ಮಾಡಿರುವಂತದ್ದು. ಹೀಗಾಗಿ ಈಗಾಗಲೇ ನಿನ್ನೆ ಕೂಡ ನಡೆದ ಸಭೆಯಲ್ಲಿ ಪ್ರತಿ ವಲಯಕ್ಕೂ ಕೂಡ ಆಂಬ್ಯುಲೆನ್ಸ್ಗಳನ್ನ ಸಜ್ಜು ಮಾಡಬೇಕು. ಜೊತೆಗೆ ಈ ಮೃತಪಟ್ಟಂತವ್ರನ್ನ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ 4 ಏನು ಚಿತಾಗಾರಗಳನ್ನು ಕೂಡ ರೆಡಿ ಮಾಡಿರುವಂತದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಆದ್ರೆ ಈ ಎಲ್ಲವೂ ಕೂಡ ಈ ನ್ಯೂ ಇಯರ್ ಆದ ನಂತರದಲ್ಲಿ ಕೋವಿಡ್ ಪಾಸಿಟಿವ್ ಸಂಖ್ಯೆ ಏರಿಕೆ ಆಗುತ್ತೆ ಅಂತೇಳಿ ಪ್ರಿಡಿಕ್ಟ್ ಮಾಡಿದೆ. ಕಾರಣ ಇಷ್ಟೇ, ಗೋವಾದಲ್ಲಿ ಈಗಾಗಲೇ JN1 ಸೋಂಕಿತರ ಸಂಖ್ಯೆ 19ಕ್ಕೆ ಏರಿಕೆ ಆಗಿದ್ರೆ ಈ ನ್ಯೂ ಇಯರ್ಗೆ ಬಹುತೇಕ ಜನರು ಅಂದ್ರೆ ಕರ್ನಾಟಕದ ಉತ್ತರ ಕರ್ನಾಟಕ ಭಾಗ ಆಗಿರ್ಬೋದು ಮತ್ತೆ ಬೆಂಗಳೂರು ಭಾಗದ ಜನ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಗೋವಾಗೆ ಹೋಗುವಂತ ಸಾಧ್ಯತೆ
ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಅವರೆಲ್ಲರೂ ಕೂಡ ನ್ಯೂ ಇಯರ್ ನ ಮುಗಿಸ್ಕೊಂಡು ವಾಪಸ್ ರಾಜ್ಯಕ್ಕೆ ಬಂದ ನಂತರದಲ್ಲಿ ಕೋವಿಡ್ ನ ಸಂಖ್ಯೆ ಏರಿಕೆ ಆಗುವಂತಹ ನಿರೀಕ್ಷೆ ಕೂಡ ಮಾಡಲಾಗಿದೆ. ಜೊತೆಗೆ ಕೇರಳ ಭಾಗದಲ್ಲೂ ಕೂಡ JN1 ಈಗ ಪತ್ತೆ ಆಗಿದೆ. ಆ ಭಾಗಕ್ಕೂ ಕೂಡ ಈಗ ವೀಕೆಂಡ್ ಮತ್ತೆ ಈ ರಜಾ ದಿನಗಳಿಗೆ ಹೋಗ್ತಿರುವಂತಹ ಕಾರಣಕ್ಕಾಗಿ ಆ ಭಾಗದಿಂದ ವಾಪಸ್ ಬಂದ ನಂತರದಲ್ಲಿ ಬೆಂಗಳೂರಲ್ಲೇ ನಿತ್ಯವೂ ಕೂಡ 5 ರಿಂದ 8,000 ಜನ ಕೊರೋನಾ ಸೋಂಕಿತರು ಪತ್ತೆಯಾಗುವಂತಹ ನಿರೀಕ್ಷೆ ಕೂಡ ಮಾಡಿರುವಂತದ್ದು. ಜೊತೆಗೆ ಇವರಿಗೆ ಚಿಕಿತ್ಸೆ ಕೊಡೋದಕ್ಕೆ ಈಗಾಗಲೇ ಆಸ್ಪತ್ರೆಗಳಲ್ಲಿ ವೆಂಟಿಲೇಟರ್ ಬೆಡ್ಗಳನ್ನು ಕೂಡ ಸಜ್ಜು ಮಾಡಿರುವಂತದ್ದು. ಜೊತೆಗೆ ಔಟ್ಸೋರ್ಸ್ ಅಲ್ಲಿ ವೈದ್ಯರನ್ನ ಏನು ನೇಮಕಾತಿ ಮಾಡುವಂತಹ ಕೆಲಸ ಕೂಡ ಮಾಡಲಾಗ್ತಿದೆ. ಯಾಕಂದ್ರೆ ಹಿಂದೆ ಏನು ವೈದ್ಯರ ಒಂದು ಅಭಾವ ಉಂಟಾಗಿತ್ತು. ಹೀಗಾಗಿ ಯಾರೆಲ್ಲ ಈಗ MBBS ಮುಗಿಸ್ಕೊಂಡು ಮನೆಯಲ್ಲಿದ್ದಾರೋ ಅಂತವ್ರನ್ನ ತಾತ್ಕಾಲಿಕವಾಗಿ 2-3 ತಿಂಗಳಿಗೆ ಅವರನ್ನು ನೇಮಕಾತಿ ಮಾಡುವಂತಹ ಕೆಲಸ ಕೂಡ ಈಗ BBMP ಮಾಡ್ತಾ ಇದೆ. ಜೊತೆಗೆ ಕೋವಿಡ್ ಕೇರ್ ಸೆಂಟರ್ಗಳನ್ನ, ಕೋವಿಡ್ ವಾರ್ ರೂಮ್ ಗಳನ್ನು ಕೂಡ ಈಗ ರೆಡಿ ಮಾಡ್ಕೊಳ್ತಾ ಇದೆ. ಯಾಕಂದ್ರೆ ಯಾರಿಗಾರು ಪಾಸಿಟಿವ್ ಬಂದ ತಕ್ಷಣ ಅವರಿಗೆ ಆಸ್ಪತ್ರೆಗಳಲ್ಲಿ ಬೆಡ್ ಅಲಾಟ್ಮೆಂಟ್ ಆಗಿರ್ಬೋದು, ಅವ್ರನ್ನ ಪಿಕ್ ಮಾಡಿ ಡ್ರಾಪ್ ಮಾಡುವಂತಹ ಕೆಲಸ ಕೂಡ BBMP ಮಾಡಬೇಕಾಗತ್ತೆ. ಹೀಗಾಗಿ ಆಂಬ್ಯುಲೆನ್ಸ್ ಗಳ ವ್ಯವಸ್ಥೆ, ಆಸ್ಪತ್ರೆಗಳ ವ್ಯವಸ್ಥೆ, ವೈದ್ಯರ ವ್ಯವಸ್ಥೆಯನ್ನು ಕೂಡ ಈಗ BBMP ಮಾಡ್ತಿರುವಂತದ್ದು. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಮುತ್ತಪ್ಪ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.